ಹಾಯ್ ಎವ್ರಿವನ್, ನೀಟ್ ಅಪ್ಡೇಟ್‌ಗೆ ಸ್ವಾಗತ. ಹೊಸದಾಗಿ ಕೂಡ ಮಾಹಿತಿ ಬಂದಿದೆ. ಅಂದ್ಬಿಟ್ಟು ಸ್ವತಂತ್ರವಾಗಿ ಕೌನ್ಸೆಲಿಂಗ್ ಕೂಡ ಶುರು ಮಾಡ್ತೀವಿ ಅಂತೇಳಿ ಅನೌನ್ಸ್‌ಮೆಂಟ್ ಕೂಡ ಮಾಡಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ನೀಟ್‌ದು ಎಕ್ಸಾಮ್ ಕೂಡ ನಡೀತಾರೆ. ಆ ಕಾರಣಕ್ಕಾಗಿ ಭಾರಿ ವಿಳಂಬ ಕೂಡ ಆಗಿದೆ. ಅಂತಿಂತ ವಿಳಂಬವಲ್ಲ, ಭಾರಿ ವಿಳಂಬ ಕೂಡ ಆಗಿದೆ. ಅಂದಾಜು ನಿಮಗೆ ಗೊತ್ತಿರೋ ಹಾಗೆ. ಹೀಗಾಗಿ ಈ ಬಾರಿ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಏನೆಲ್ಲ ಸೀಟ್‌ಗಳು ಕೂಡ ಇದ್ದಾವೆ ಅದನ್ನ ವೇಳಾಪಟ್ಟಿಗೆ ಟೈಮ್ ಟೇಬಲ್‌ಗೆ ಕಾಯದೆ ಸ್ವತಂತ್ರವಾಗಿ ಸಿಇಟಿ ಕೌನ್ಸೆಲಿಂಗ್ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಂಡಿದೆ. ನಿಮ್ಗೆ ನೀಟ್‌ಗೋಸ್ಕರ ಇರೋದು ಕೂಡ ಕಾಯೋದಿಲ್ಲ. ಈ ಕಾರಣಕ್ಕಾಗಿ ಆ, ಸ್ವತಂತ್ರವಾಗಿ ಸಿಇಟಿ ಕೌನ್ಸೆಲಿಂಗ್‌ನ ಈ ಬಾರಿ ನಿಮಗೆ ಮಾಡ್ತಾರಂತೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಇದ್ದಾರೆ, ಅವ್ರಿಗೆ ಬಿಗ್ ಅಪ್ಡೇಟು. ಮತ್ತೆ ಕೃಷಿ ಮತ್ತೆ ಪಶುವೈದ್ಯಕೀಯ ಯಾರೆಲ್ಲ ಇದ್ದಾರೆ ಅವರಿಗೆ ಇಂದು ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಅನೌನ್ಸ್‌ಮೆಂಟ್ ಕೂಡ ಆಗುತ್ತೆ. ಅಂಡ್ ನಿಮಗೆ ಫಾರ್ಮಸಿ ಮತ್ತು ನರ್ಸಿಂಗ್‌ಗಳಿಗೆ ನಾಳೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಅನೌನ್ಸ್‌ಮೆಂಟ್ ಕೂಡ ಆಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ನೀಟ್‌ದು ಪ್ರಕ್ರಿಯೆ ಕೌನ್ಸೆಲಿಂಗು ಎಲ್ಲ ಕೂಡ ಡಿಲೇ ಆಯಿತು. ನಿಮಗೆ ಗೊತ್ತಿರೋ ಹಾಗೆ ಕಾರಣ ಎಷ್ಟೇ, ಮರುಪರೀಕ್ಷೆ ಕೂಡ ಆಯಿತು. ಈಗ ನೀಟ್‌ಗೆ ಕಾಯದೆ ಸ್ವತಂತ್ರವಾಗಿ ಕೌನ್ಸೆಲಿಂಗ್‌ನ ನಾವು ಮಾಡ್ತೀವಿ ಅಂತೇಳಿ ಕೆಇಎ ಅನೌನ್ಸ್‌ಮೆಂಟ್ ಕೂಡ ಮಾಡಿದ್ದಾರೆ. ಯಾರೆಲ್ಲ ಅಭ್ಯರ್ಥಿಗಳಿದ್ದಾರೆ ಗುಡ್ ನ್ಯೂಸ್. ಮತ್ತೆ ಏನಂದ್ರೆ ಬರೋಬ್ಬರಿ 5,000ಕ್ಕೂ ಹೆಚ್ಚು ಹೊಸ ಸೀಟ್‌ಗಳು ಕೂಡ ಆಡ್ ಆಗಿದ್ದಾವೆ. ನಿಮಗೆ ಗೊತ್ತಿರೋ ಹಾಗೆ ಇಂಜಿನಿಯರಿಂಗ್ ಸೀಟ್‌ಗಳು ಕರಡು ಸೀಟ್ ಮ್ಯಾಟ್ರಿಕ್ಸ್ ಕೂಡ ಆಗಿದೆ. ಇನ್ನು ಸಿಎಂ ಬಿಸಿ ಇದ್ದಾರೆ. ಸಿಎಂನ ಭೇಟಿ ಮಾಡಿ ನಿಮಗೆ ತೀರ್ಮಾನ ಕೈಗೊಳ್ಳುತ್ತಾರೆ. ಬಿಗ್ ಅಪ್ಡೇಟ್, ಸಿಟಿ ಕೌನ್ಸಿಲಿಂಗ್ ನೀಟ್‌ಗೋಸ್ಕರ ಕಾಯೋದಿಲ್ಲ, ಪ್ರತ್ಯೇಕವಾಗಿ ನಿಮಗೆ ಕೌನ್ಸಿಲಿಂಗ್‌ನ ಕೂಡ ಮಾಡ್ತೀವಿ ಅಂತೇಳಿ ಕೆಇಎ ಅನೌನ್ಸ್‌ಮೆಂಟ್ ಮಾಡಿದೆ. ಥ್ಯಾಂಕ್ ಯು.